ಶುಭೋದಯ ಸ್ನೇಹಿತರೆ. ಇಂದಿನ ವಚನ: ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಲೆಯುತ್ತಿದ್ದುದೇ ನೋಡ. ಸಂಸಾರ ಸಾಗರ ಉರದುದ್ದವೇ ಹೇಳ, ಸಂಸಾರ ಸಾಗರ ಕೊರಲುದ್ದವೇ ಹೇಳ. ಸಂಸಾರ ಸಾಗರ ಸಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ. ಅಯ್ಯ ಅಯ್ಯ ಎನ್ನ ಹೊಯ್ಯಲ ಕೇಳಯ್ಯ, ಕೂಡಲ ಸಂಗಮ ದೇವ ನಾನೇವೇನೇವೇನಯ್ಯ. ಇದರರ್ಥ, ಸಂಸಾರದ ಅದಮ್ಯವಾದ ಆಕರ್ಷಣೆಗೆ ಒಳಗಾಗಿ ಪರಿತಪಿಸುತ್ತಿರುವ ಜೀವದ ತಳಮಳದ ಉದ್ಧಾರವನ್ನು ಇಲ್ಲಿ ಕಾಣುತ್ತೇವೆ. ಸಂಸಾರವೆಂಬುದೊಂದು ಸಾಗರ. ಅದರ ಪ್ರಲೋಭನೆಗಳಿಗೆ, ಪ್ರಚೋದನೆಗಳಿಗೆ ಪಾರವೇ ಇಲ್ಲ. ಬಂಧನಕ್ಕೆ ಒಳಪಡಿಸುವ ಚಂಚಲತೆಯ ಅಲೆಗಳಿಂದ ಅದು ಸದಾ ಮೇಲೇರುತ್ತಲೇ ಬರುತ್ತದೆ. ಆ ಅಲೆಗಳು ಕ್ಷಣ ಕ್ಷಣಕ್ಕೆ ಕೊಬ್ಬಿ ಉಕ್ಕೇರಿ ಮುಖದ ಮೇಲೆ ಬಂದು ಅಪ್ಪಳಿಸುತ್ತವೆ. ಉಸಿರು ಕಟ್ಟುವ ವಿಷಯಸುಖದ ವಿಷಮತೆ ಸಂಪೂರ್ಣವಾಗಿ ಆವರಿಸುತ್ತದೆ. ಈ ಸಾಗರದ ತೆರೆಗಳು ಉರದುದ್ದಕ್ಕೂ ಬಂದು ಅಪ್ಪಳಿಸಬಹುದು. ಅದು ಅಲ್ಲಿಗೆ ನಿಲ್ಲುವುದಿಲ್ಲ, ಕೊರಳುದ್ದಕ್ಕೂ ಬರುತ್ತದೆ. ಇದು ಅನುಭವಿಸಿದಷ್ಟು ಉಲ್ಬಣಗೊಳ್ಳುತ್ತಾ ಮೇಲು ಮೇಲಕ್ಕೇರಿ ಬರುತ್ತದೆ. ಎದೆಯುದ್ದಕ್ಕೂ ಕೊರಳುದ್ದಕ್ಕೂ ಬಂದದ್ದು ಶಿರದುದ್ದವಾಗಿ ಮುಖದ ಮೇಲೆ ಬಂದು ನಮ್ಮನ್ನು ಸಂಪೂರ್ಣವಾಗಿ ಮುಳುಗಿಸಿಬಿಡುತ್ತದೆ. ಈ ಸಂಸಾರ ಸಾಗರದ ಬಲವತ್ತರವಾದ ಮತ್ತು ಬಹುಮುಖವಾದ ಹಿಡಿತದಿಂದ ಬಿಡಿಸಿಕೊಳ್ಳುವುದು ಹೇಗೆ? ಇದನ್ನರಿಯಲಾರದ ಸಾಧಕ ಒಂದಲ್ಲ ಒಂದು ಹಂತದಲ್ಲಿ ಆ ದೈವಶಕ್ತಿಯ ಮೊರೆ ಹೋಗುತ್ತಾನೆ. ಅದರ ಕರುಣೆಗಾಗಿ ಹಂಬಲಿಸಿ ಹಲುಬುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ.